ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ವೀಣಾ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನನಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಮಗು ಇದೆ ಅಲ್ಲಿ ನೋಡಿ. ಸೊ ಮಗು ಇಟ್ಕೊಂಡು ನನಗೆ ಡೈಲಿ ವ್ಲಾಗ್ಸ್ ಎಲ್ಲ ಮಾಡೋದಕ್ಕಾಗಲ್ಲ, ಹಾಗಾಗಿ ಕೆಲವೊಂದ್ಸಲ ವ್ಲಾಗ್ನ ಮಾಡ್ಕೊತೀನಿ. ಸೊ ಇವತ್ತು ನಮಗೆ ಸ್ಪೆಷಲ್ ಡೇ, ಅದಕ್ಕೋಸ್ಕರ ವ್ಲಾಗ್ನ ಮಾಡ್ಕೊಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಇವತ್ತು ನಮ್ದು ಆನಿವರ್ಸರಿ ಇದೆ, ಹಾಗಾಗಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿಗೆ ನಮ್ದು ಮದ್ವೆ ಆಗಿ 8 ವರ್ಷ ಕಂಪ್ಲೀಟ್ ಆಗಿ 9ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೊ ಒಂದ್ ಕಡೆ ಖುಷಿ ಆಗ್ತಿದೆ, ಒಂದ್ ಕಡೆ ತುಂಬಾ ಅಪ್ ಅಂಡ್ ಡೌನ್ಸ್ ಎಲ್ಲ ನೋಡಿ ಅದೆಲ್ಲ ನೆನ್ಸ್ಕೊಂಡಾಗ ಒಂದ್ಸಲ ಬೇಜಾರಾಗುತ್ತೆ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಸೊ ಇವತ್ತು ನಮ್ಮ ಯಜಮಾನ್ರಿಗೆ ಹೆಂಗ ಅನಿಸ್ತಿದೆ ಕೇಳ್ತೀನಿ ಬನ್ರಿ. ಹೆಂಗ ಅನಿಸ್ತಿದೆ ನಿಮಗೆ? ಹೊಸ ಏನು ಶರ್ಟ್ ಚೆನ್ನಾಗಿ ಅನಿಸ್ತಾ ಇದೆ. ಗಿಫ್ಟ್ ಕೊಡ್ಸಿರೋದು ಮೇಡಮ್ ಅವರು. ನಾನು ಕೊಡ್ಸಿರೋದಲ್ಲ, ನಿಜ ಅವರೇ ತಗೊಂಡಿರೋದು. ಸೊ ನಾನು ಇವಾಗ ಸ್ಟಿಚಿಂಗ್ ಏನು ಮಾಡ್ತಾ ಇಲ್ಲ, ಹಂಗಾಗಿ ನಾನೇನು ಕೊಡ್ಸಕ್ಕಾಗಿಲ್ಲ. ಸೊ ಅವಾಗೆಲ್ಲ ಕೊಡಿಸ್ತಿದ್ದೆ, ಇವಾಗ ಈ ಸಲ ಕೊಡಿಸ್ತಿರೋದಕ್ಕೆ ಅವ್ರು ಕೊಡ್ಸಿರೋದು ಅಂತ ಹೇಳ್ತಿದ್ದಾರೆ. ಅವರೇ ತಗೊಂಡಿರೋದು, ನಾನೇನು ಕೊಡ್ಸಿರೋದಲ್ಲ. ಈ ಡ್ರೆಸ್ ಮಾತ್ರ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು, ಅವ್ರು ಕೊಡ್ಸಿರೋದಲ್ಲ. ಸೊ ಆಕ್ಚುಲಿ ಈ ಡ್ರೆಸ್ ಹೇಳಲೇಬೇಕು ನಿಮ್ಗೆ, ಹೊರಗಡೆ ಎಲ್ಲ 2000 2500 ಎಲ್ಲ ಇರುತ್ತೆ. ಬಟ್ ನಾನು ಇದನ್ನ ಮೀಶೋಯಿಂದ ಸ್ಯಾರಿ ತಗೊಂಡು ಸ್ಟಿಚ್ ಮಾಡಿರೋದು. ಸ್ಯಾರಿಗೆ ಏನಿಲ್ಲ ಒಂದು 450 ರುಪೀಸ್ ಆಗುತ್ತೆ, ಲೈನಿಂಗ್ ಎಲ್ಲ ಸೇರಿ 600 ರುಪೀಸ್ ಆಗುತ್ತೆ. ಸೊ 600 ರುಪೀಸ್ಗೆ ನನಗೆ ಒಂದು ಪಲಾಜಾ ಸೆಟ್ ಬಂದಿದೆ. ನಾನು ನಿಮ್ಗೆ ಪೂರ್ತಿ ಡ್ರೆಸ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ, ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ನೀವ್ ಯಾರಾದ್ರೂ ಸ್ಟಿಚ್ ಮಾಡ್ಕೋತೀರಾ ಅಂತ ಹೇಳಿದ್ರೆ, ನಿಮ್ಗೂ ಇದೇ ತರ ಡ್ರೆಸ್ ಬೇಕು ಅಂತ ಹೇಳಿದ್ರೆ ನೀವು, ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಲಿಂಕ್ ಇಂದ ಹೋಗಿ ತಗೋಬಹುದು ಸ್ಯಾರಿನೂ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಸ್ಯಾರಿ ಕ್ವಾಲಿಟಿ. ಡ್ರೆಸ್ ಹೊಲ್ಕೊಳ್ಳೋದಕ್ಕೆ ಚೆನ್ನಾಗಿದೆ, ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಡು ಸ್ಟಿಚ್ ಮಾಡ್ಕೊಂಡಿದೀನಿ. ಹೇಗಿದೆ ಡ್ರೆಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತು ನನ್ನ ಮಗ ಫುಲ್ ಬೇಜಾರು ಮಾಡ್ಕೊಂಡಿದ್ದಾನೆ. ಯಾಕೆ ಅವನಿಗೆ ಬೇಜಾರು ಅಂತ ಅಂದ್ರೆ, ನಮ್ಮ ಆನಿವರ್ಸರಿನ ಎಲ್ಲಾರನ್ನು ಕರೆದು ಸೆಲೆಬ್ರೇಟ್ ಮಾಡ್ಬೇಕಂತೆ. ಸೊ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾನೆ. ನಾವು ಯಾರನ್ನೂ ಕರೆದಿಲ್ಲ. ಅವ್ನಿಗೆ ಹೆಂಗೆ ಅಂದ್ರೆ, ಈಗ ಬರ್ಡೇ ಮಾಡ್ತಾನೆ ನೋಡಿ, ಬರ್ಡೇ ಮಾಡ್ಕೊಳ್ತಾನಲ್ವಾ, ಅದೇ ತರ ಅವ್ನ ಆನಿವರ್ಸರಿ ಸೆಲೆಬ್ರೇಷನ್ ಮಾಡ್ಬೇಕಂತೆ. ನಮ್ದು ಆನಿವರ್ಸರಿನ ಕೇಕ್ ಎಲ್ಲ ತಂದು. ಸೊ ನಮ್ಗೇನದು ಇಷ್ಟ ಆಗ್ಲಿಲ್ಲ. ಮತ್ತೆ ಇವಾಗ ಬೇಸಿಗೆ ಎಲ್ಲ ಹೇಳಿ ನಿಮ್ಗೆ ಹೆಂಗ ಅನಿಸ್ತು? 8 ವರ್ಷ ಕಂಪ್ಲೀಟ್ ಆಗಿದೆ, 9ನೇ ವರ್ಷಕ್ಕೆ ಬಂದಿದೀವಿ. ಲಾಸ್ಟ್ ಇಯರ್ ಆಕ್ಚುಲಿ ನಾನು ಪ್ರೆಗ್ನೆನ್ಸಿಲಿದ್ದೆ. ನನ್ನ ಬ್ಲಾಗ್ಸ್ನ ನೋಡ್ತಿರೋರ್ಗೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ನಮ್ಮ ಆನಿವರ್ಸರಿ ದಿನ ಸಿಂಪಲ್ ಆಗಿ ಮಾಮ್ ಟು ಬಿ ಮಾಡ್ಕೊಂಡಿದ್ದೆ. ಸೊ ಆಕ್ಚುಲಿ ನಾನು ಹೆಣ್ಮಗು ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇಟ್ಸ್ ಓಕೆ, ಮಗ ಹುಟ್ಟಿದ ನಿಮ್ಮ ಮಗ. ತೋರಿಸ್ರಿ ನಮ್ಮ ಮಗನ್ನ, ಎತ್ಕೊಳ್ರಿ. ನಮ್ಮ ಮಗು ಸೇಮ್ ಅವ್ರ ಅಪ್ಪನ ತರನೇ ಇದೆ. ಇನ್ನೊಂದು ಮಗು ಅಲ್ಲಿ ಅಳ್ತಾ ಕೂತಿದೆ ನೋಡಿ, ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಹೇಳಿ. ಸೊ ಇವಾಗ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೇಳಿ ಹೊರಟಿದೀವಿ. ಆಕ್ಚುಲಿ ನಮ್ಮ ಮನೆಯವರು ಪಾಪ ನನಗೆ ಗಿಫ್ಟ್ ಕೊಡ್ಸಿದ್ದಾರೆ, ಏನು ಅಂತ ತೋರಿಸ್ತೀನಿ. ಅದ್ ಕೊಡು ಮಗ್ನೆ. ಅದು USA ಹೋಗಿರೋ ವ್ಲಾಗ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ನಮ್ಮ ಮನೆಯವರು ಆಕ್ಚುಲಿ ನಾನು ಫಾಜಿಲ್ ವಾಚ್ನ ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಇತ್ತು, ಹಾಗಾಗಿ ನಾನು ತಗೊಂಡಿರ್ಲಿಲ್ಲ. ಸೊ ನಮ್ಮ ಯಜಮಾನ್ರು USA ಹೋಗಿ ಬಂದು ನನಗೆ ಫಾಜಿಲ್ ವಾಚ್ ಗಿಫ್ಟ್ ಕೊಡ್ಸಿದ್ದಾರೆ ಆನಿವರ್ಸರಿಗೆ ಅಂತ ಹೇಳಿ. ಇದೇ ಸಾಕಿವಾಗ. ಆಕ್ಚುಲಿ ಹಿಡ್ಕೊಂಡ್ರಿ, ತೋರಿಸ್ತೀನಿ ಒಂದ್ ಸೆಕೆಂಡು, ವಾಚ್ ತೋರಿಸ್ತೀನಿ ಗಿಫ್ಟ್ ಏನು ಅಂತ. ವಾಚು ತುಂಬಾ ಚೆನ್ನಾಗಿದೆ. ನಾನೀಗ ವಾಚ್ಮ್ಯಾನ್ ಆಗಿದ್ದೀನಿ. ವಾಚ್ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವಾ ಗೊತ್ತಿಲ್ಲ. ಬಟ್ ಕೊಡ್ಸಿದ್ದಾರೆ ಫಾಜಿಲ್ದು, ಅಮೆರಿಕದಿಂದ ತಂದಿರೋದು. ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ನಾನು ಅವ್ರು USA ಹೋಗುವಾಗ. ಸೊ ಅಲ್ಲಿಂದ ಬರುವಾಗ ನನಗೆ ಗಿಫ್ಟ್ನ ತಂದಿದ್ದಾರೆ. ಸೊ ಆನಿವರ್ಸರಿಗೆ ಇದೆ ಈ ಸಲ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಸ್ಟೋನ್ಸ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಅದು ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ವಿಡಿಯೋದಲ್ಲಿ, ಬಟ್ ತುಂಬಾ ಚೆನ್ನಾಗಿದೆ ವಾಚು, ನಂಗೆ ತುಂಬಾ ಇಷ್ಟ ಆಯ್ತು.
ನಾನಿವಾಗ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹೋಗೋದಕ್ಕಿಂತ ಮುಂಚೆ ವಾಚನ್ನ ಸ್ವಲ್ಪ ಚಿಕ್ಕದು ಮಾಡಿಸ್ಬೇಕಿತ್ತು. ಸೊ ನಾವು ಮನೆಯಲ್ಲೇ ಸ್ವಲ್ಪ ಟ್ರೈ ಮಾಡಿದ್ವಿ ಅದನ್ನು ಚಿಕ್ಕದು ಮಾಡೋದಕ್ಕೆ ಅಂತ ಹೇಳಿ, ಬಟ್ ಅದು ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ಮತ್ತೆ ಅದೇನಾದರೂ ಡ್ಯಾಮೇಜ್ ಆದರೆ ಅಂತ ಹೇಳಿ ಶಾಪ್ಗೆ ತೊಗೊಂಡು ಹೋದ್ವಿ. ಸೊ ನನ್ನ ಕೈಗೆ ಕರೆಕ್ಟಾಗಿ ಅದನ್ನು ಆಲ್ಟ್ರೇಟ್ ಮಾಡಿಕೊಟ್ರು. ಡಯಲ್ಗಂತೂ ನನಗೆ ತುಂಬಾ ಇಷ್ಟ ಆಯಿತು. ದೊಡ್ಡದಾಗಿ ಡಯಲ್ ತುಂಬಾ ಚೆನ್ನಾಗಿದೆ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಒಂದು ಫಾಸಿಲ್ ವಾಚ್ ತೊಗೊಬೇಕು ಅಂತ, ಬಟ್ ಆಗಿರಲಿಲ್ಲ. ಸೊ ನಮಗೆ ಯಾವಾಗ ಏನು ಸಿಗಬೇಕೋ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡಬೇಕಷ್ಟೇ. ಸೊ ಎಷ್ಟೊಂದು ಜನ ಅಂದ್ಕೊಬೋದು ಒಂದು ವಾಚ್ಗೆ ಇಷ್ಟೊಂದು ಖುಷಿನ ಅಂತ. ಹೌದು, ನಾವಂತೂ ಚಿಕ್ಕ ಚಿಕ್ಕ ವಿಷಯಕ್ಕೆ ತುಂಬಾ ಖುಷಿ ಪಡ್ತೀವಿ. ನನಗೂ ಅಷ್ಟೇ ವಾಚ್ ತೊಗೊಂಡಿದ್ದು ತುಂಬಾ ಖುಷಿ ಆಯಿತು. ನಮ್ಮನೆ ಹೆಂಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ಬರ್ಡೇ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಏನೇ ಇರ್ಬೋದು, ನಾವು ಫಸ್ಟು ಟೆಂಪಲ್ಗೆ ಹೋಗ್ತೀವಿ. ಸೊ ನಾವು ಅತಿಯಾಗಿ ಯಾವುದನ್ನು ಕೂಡ ಮಾಡಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮಗೊಂದು ಸಮಾಧಾನ ಸಿಗುತ್ತೆ. ಸೊ ಹಾಗಾಗಿ ಏನೇ ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ವಾರದಲ್ಲಿ 1-2 ಸಲ ಆದರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಸೊ ಪೂಜೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತು ಬಂದರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಕಂಪಲ್ಸರಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ. ಇವಾಗ ನಮ್ಮ ಯಜಮಾನ್ರು ಗಿಫ್ಟ್ಗಳ ಮೇಲೆ ಗಿಫ್ಟ್ ಕೊಡಿಸ್ತಾ ಇದ್ದಾರೆ. ಸೊ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿ ಬಟ್ಟೆ ಅಂಗಡಿ ಕರ್ಕೊಬಂದಿದ್ದಾರೆ. ಸೊ ಇವಾಗ ಇಲ್ಲಿ ಒಂದು ಜೊತೆ ಡ್ರೆಸ್ ತೊಗೋತೀನಿ. ಸೊ ಅದಾದಮೇಲೆ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಶಾಪಿಗೆ ಬಂದಿದ್ನಲ್ವ. ಸೊ ಇಲ್ಲಿ ನನಗೆ ಸ್ವಲ್ಪ 3 ಪೀಸ್ ಸೆಟ್ ಕಾಟನಲ್ಲಿ ಬೇಕಿತ್ತು. ಹಾಗಾಗಿ ನೋಡ್ತಾ ಇದ್ದೆ. ನಮ್ಮ ಮನೆಯವರು ಈ ಸಲ ಏನು ಜಾಸ್ತಿ ಕೊಡಿಸಿಲ್ಲ, ಸರಿ ಡ್ರೆಸ್ ಆದರೂ ತೊಗೊಂಡು ಇವತ್ತು ಅಂತ ಹೇಳಿ ಕರ್ಕೊಂಬಂದಿದ್ರು. ನನಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಇಷ್ಟ ಆಯಿತು. ಇದು ಕಾಟನ್ ಆಗಿರುತ್ತೆ, ಬಟ್ ಇದಕ್ಕೆ ನಾನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಈ ಶಾಪಲ್ಲಿ ನನಗೆ ಸ್ವಲ್ಪ ರೇಟು ತುಂಬ ಜಾಸ್ತಿ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ತೊಗೊಳೋದಕ್ಕೆ ಹೋಗಲಿಲ್ಲ. ಇದು ಕಾಟನ್ ಆಗಿತ್ತು ಮತ್ತು ವೇಲ್ ಕೂಡ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಸ್ವಲ್ಪ ತೆಳುವಾಗಿ ಮತ್ತು ಶಾರ್ಟಾಗೇ ಇತ್ತು ವೇಲು ಕೂಡ. ಸೊ ಇರಲಿ ಪರವಾಗಿಲ್ಲ, ನಮ್ಮನೆಯವರು ತಗೋ ಇವತ್ತೊಂದು ಇರಲಿ ಆ್ಯನಿವರ್ಸರಿ ದಿನ ಅಂತ ಹೇಳಿ ಅಂದರು ಅಂತೇಳಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೆ. ಬಟ್ ರೇಟು ತುಂಬಾ ಜಾಸ್ತಿ ಇತ್ತು ಮತ್ತು ಅವ್ರು ಯಾವುದೇ ರೀತಿ ಡಿಸ್ಕೌಂಟ್ ಆಗಿ ಆಫರ್ ಇಲ್ಲಿ ಏನೂ ಇರಲಿಲ್ಲ. ಸೊ ಹಾಗಾಗಿ ನನಗೆ ಇದು ಬೇಡ ಅನ್ನಿಸ್ತು. ಆ್ಯಂಡ್ ನಾನು ಈ ಶಾಪಲ್ಲಿ ಏನೂ ಕೂಡ ಬೈ ಮಾಡಲಿಲ್ಲ. ನನಗೆ ನಾನೇ ಸ್ಟಿಚ್ ಮಾಡೋದ್ರಿಂದ ಕೆಲವು ಸಲ ನನಗೆ ರೇಟು ಗೊತ್ತಾಗುತ್ತಲ್ವ. ಸೊ ಹಾಗಾಗಿ ನಾನು ತಗೊಳ್ಳಿಲ್ಲ. ಅಲ್ಲಿಂದ ಬಂದಮೇಲೆ ನಮ್ಮನೆಯವರು ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿದ್ದು ಇದೇ ಫಸ್ಟ್ ಟೈಮು. ಅಂದರೆ ನಮ್ಮನೆಯವರು ಯಾವತ್ತೂ ಕೂಡ ಕೇಕ್ ಎಲ್ಲ ತಂದು ಈ ರೀತಿಯಾಗಿ ಅವರಾಗೇ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಬಟ್ ಈ ಸಲ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಅವ್ರ ಫ್ರೆಂಡ್ ಹತ್ರ ಹೇಳಿ ಈ ರೀತಿಯಾಗಿ ಒಂದು ಕೇಕ್ನ ತರಿಸಿದ್ರು. ಸೊ ನನ್ನ ಮಗನಿಗೂ ಕೂಡ ತುಂಬ ಖುಷಿ ಆಯಿತು. ಯಾಕಂದರೆ ಅವನು ಅವಾಗಿಂದ ಕೇಕ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದ, ಕೇಕ್ ತೊಗೊಬಂದು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ. ಸೊ ಅವನಿಗೂ ಕೂಡ ತುಂಬಾ ಖುಷಿ ಆಯಿತು ಕೇಕ್ನ ತಂದು ಸೆಲೆಬ್ರೇಷನ್ ಮಾಡಿದ್ದು. ನಮ್ಮ ಮನೆಯವರು ಫಸ್ಟ್ ಟೈಮ್ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ದು ನನಗೂ ಕೂಡ ತುಂಬಾ ಖುಷಿ ಆಯಿತು. ಯಾವತ್ತೂ ಅವರು ಈ ರೀತಿ ಕೇಕೆಲ್ಲ ತಂದು ಸೆಲೆಬ್ರೇಷನ್ ಮಾಡಿರಲಿಲ್ಲ. ಬಟ್ ಈ ಸಲ ಏನೂ ಗೊತ್ತಿಲ್ಲ, ಅವರೇ ನಮಗೆ ಗೊತ್ತಿಲ್ದಿರೋ ಕೇಕೆಲ್ಲ ತರಿಸಿ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು. ನನಗಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಕಾಣಿಸ್ತಿದೆಯಾ? ಸೊ ಅವಾಗಲೇ ನಾನು ಬದನೆಕಾಯಿ ಎಣ್ಗಾಯಿ ಪಲ್ಯನ ಮಾಡಿಟ್ಬಿಟ್ಟು ಹೋಗಿದ್ದೆ. ಸೊ ಇವಾಗ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ಸೊ ಹೋಟ್ಲಿಗೆ ಹೋಗೋಣ ಅಂತ ಕರೆದ್ರು ನಮ್ಮನೆಯವರು, ಆದರೆ ಮಗು ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಹೋಟ್ಲಿಗೆ ಹೋಗೋಣ ಅಂತೇಳಿ ಮನೇಲೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಎಣ್ಗಾಯಿ ಪಲ್ಯ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಇವಾಗ ರೊಟ್ಟಿ ಮಾಡ್ತೀನಿ. ಟೇಸ್ಟ್ ಹೆಂಗಿದೆ ಅಂತೇಳಿ ಮಾಡಾದ್ಮೇಲೆ ಹೇಳ್ತೀನಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮಕ್ಕಳಿರೋದ್ರಿಂದ ಹೋಟ್ಲಿಗೆಲ್ಲ ಹೋಗಲಿಲ್ಲ. ಇವತ್ತಿನ ಆ್ಯನಿವರ್ಸರಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಮುಗಿಸಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.